ನಮಸ್ಕಾರ ಸ್ನೇಹಿತರೆ, ಸಖತ್ ಅಪ್ಡೇಟ್ಸ್ ಗುರು ಎಪಿಸೋಡ್ 4ಗೆ ಎಲ್ಲರಿಗೂ ಸ್ವಾಗತ. ಡಿಸ್ಕ್ರಿಪ್ಷನ್ಸಲ್ಲಿ ಯಾವ್ಯಾವ ಫಿಲಮ್ ಅಪ್ಡೇಟ್ಸ್ ಯಾವ್ಯಾವ ಟೈಮಲ್ಲಿ ಇದೆ ಅನ್ನೋದು ಅಪ್ಡೇಟ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಮಾರ್ಕ್ ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ ಇದು. ಆಲ್ಮೋಸ್ಟ್ 75 ಡೇಸ್ ಪ್ಲಸ್ ಶೂಟಿಂಗ್ ಮಾಡಿದ್ದಾರೆ. ಚೆನ್ನೈನಲ್ಲಿ ಮೇಜರ್ ಎಪಿಸೋಡ್ಸ್ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಸಿನಿಮಾ ತಂಡದವರು ಮೀನ್ಸ್ ಇಡೀ ತಂಡದವರೇ ಬೆಂಗಳೂರಲ್ಲಿದ್ದಾರೆ. ಕಂಠೀರವ ಮತ್ತು HMTಲಿ ಸೆಟ್ ಹಾಕಿ ಶೂಟಿಂಗ್ ನಡೀತಾ ಇದೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಅಕ್ಟೋಬರ್ 6 ಅಂದ್ರೆ ನಾಳೆ ಮಾರ್ಕ್ ಸಿನಿಮಾದ ಫಸ್ಟ್ ಸಾಂಗ್ ಅದು ಲಿರಿಕಲ್ ವಿಡಿಯೋ ಸರಿಗಮ ಆಡಿಯೋ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಸುದೀಪ್ ಅವರು ಒಂದು ಸಿನಿಮಾಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರು. ಅದು ಯಾವ್ದಪ್ಪ ಅಂದ್ರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಡಾಲಿ ಧನಂಜಯ ಅವರ ಎಪಿಸೋಡ್ ಶೂಟಿಂಗ್ ನಡಿಬೇಕಾದ್ರೆ ಮಾರ್ಕ್ ಲುಕ್ ಮತ್ತೆ ಕಾಸ್ಟ್ಯೂಮ್ ಅಲ್ಲಿ ಸುದೀಪ್ ಅವರು ಡ್ರೀಮ್ ಥಿಯೇಟರ್ಗೆ ಬಂದು ಬೆಸ್ಟ್ ವಿಶಸ್ ನ ತಿಳಿಸಿ ಹೋಗಿದ್ದಾರೆ. ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಎಲ್ಲರಿಗೂ ಗೊತ್ತು. 12th ಡಿಸೆಂಬರ್ 2025ಗೆ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಹೊಸ ಅಪ್ಡೇಟ್ ಬಂದಿದೆ. ಅಕ್ಟೋಬರ್ 10th ಒಂದು ಲವ್ ಸಾಂಗ್ ರಿಲೀಸ್ ಆಗ್ತಾ ಇದೆ, ಒಂದೇ ಒಂದು ಸಲ. ಐ ಥಿಂಕ್ ಇಟ್ಸ್ ಎ ರೊಮ್ಯಾಂಟಿಕ್ ಸಾಂಗ್ ಬಿಟ್ವೀನ್ ದರ್ಶನ್ ಸರ್ ಮತ್ತೆ ರಚನಾ ರೈ. ಸಾಂಗ್ ಅಕ್ಟೋಬರ್ 10th ಸಂಜೆ 6 ಗಂಟೆಗೆ ಸರಿಗಮ ಆಡಿಯೋ ಚಾನಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಪರಾಕ್ 2022ರಲ್ಲಿ ಈ ಸಿನಿಮಾದ ಫಸ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಅದಾಗಿ ಆಲ್ಮೋಸ್ಟ್ 3 ವರ್ಷ ಆದ್ಮೇಲೆ ಸಿನಿಮಾ ತಂಡದವರು ಮುಹೂರ್ತ ಮಾಡಿದ್ದಾರೆ. ಇದ್ರ ಜೊತೆಗೆ ಇದೇ ತಿಂಗಳಲ್ಲಿ 5 ದಿನ ಶೂಟಿಂಗ್ ಮಾಡ್ತಾ ಇದ್ದಾರೆ. ಫುಲ್ ಸ್ಟ್ರೆಚ್ ನವೆಂಬರ್ ತಿಂಗಳಿಂದ ಶುರು ಆಗ್ತಾ ಇದೆ. ಪರಾಕ್ ಸಿನಿಮಾ ಒಂದು ಹೈಸ್ಟ್ ಥ್ರಿಲ್ಲರ್ ಎಮೋಷನ್ ಡ್ರಾಮಾ ಆಗಿದ್ದು, ಈ ಸಿನಿಮಾ ಕೂಡ ಒನ್ ನೈಟ್ ನಡೆಯೋ ಅಂತ ಆಕ್ಷನ್ ಥ್ರಿಲ್ಲಿಂಗ್ ಕತೆ ಅಂತೆ. ಹೊಸ ತಂಡದವರು ಶ್ರೀಮುರಳಿಯವನ್ನ ಯಾವ ತರ ಉಪಯೋಗಿಸ್ಕೊಂಡು ಸಿನಿಮಾ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಲೇಶನ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಹೋಗೋಣ. ಅಂದಾಗೆ ಪರಾಕ್ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಸುಕ್ಕ ಮ್ಯೂಸಿಕ್ಗೆ ಫೇಮಸ್ ಆದಂತ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ಶ್ರೀಮುರಳಿ ಅವರು ಮತ್ತೆ ಪುನೀತ್ ರುದ್ರನಾಗ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಿದೆ. ಆ ಸಿನಿಮಾದ ಮುಹೂರ್ತ ನಾಳೆ ಸೋಮವಾರ ಶ್ರೀ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ. ಆ ಸಿನಿಮಾದ ಕಂಪ್ಲೀಟ್ ಅಪ್ಡೇಟ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎಲ್ಲರಿಗೂ ಗೊತ್ತು. ರೀಸೆಂಟ್ ಆಗಿ ಸುದೀಪ್ ಅವರು ಸೆಟ್ ವಿಸಿಟ್ ಮಾಡಿ ಕುಶಲಕ್ಷೇಮ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಮೇಜರ್ ಅಪ್ಡೇಟ್ ಇದೆ. ಶಿವಣ್ಣ ಅವರು ಈ ವಾರ ಆಪರೇಷನ್ ಡ್ರೀಮ್ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಕನ್ನಡದಲ್ಲಿ ಬಾಂಡ್ ಸೀರೀಸ್ ಸಿನಿಮಾ ಬಂದು ತುಂಬಾ ವರ್ಷಗಳೇ ಆಗಿದೆ. ಹೇಮಂತ್ ರಾವ್ ಅವರ ಕೈ ಚಳಕದಲ್ಲಿ ಹೇಗೆ ಬಾಂಡ್ ಸೀರೀಸ್ ಬರ್ತಾ ಇದೆ ಅನ್ನೋದು ನೋಡೋಣ. ಅದು ಕೂಡ ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾದ ನಿರ್ದೇಶಕರು ಹೇಮಂತ್ ರಾವ್, ಪ್ರೊಡ್ಯೂಸರ್ ಬಂದು ವೈಶಾಖ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಆಲ್ವೇಸ್ ಎವರ್ ಗ್ರೀನ್ ಫೇವರೇಟ್ ಚರಣ್ ರಾಜ್ ಅವರು, DOP ಆಗಿ ಅದ್ವೈತ ಗುರುಮೂರ್ತಿ. ಹೇಮಂತ್ ರಾವ್ ಅವರ ಪ್ರೀವಿಯಸ್ ಸಿನಿಮಾದಲ್ಲಿ ವರ್ಕ್ ಮಾಡಿದಂತ ಎಷ್ಟೋ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ರಿಪೀಟ್ ಆಗಿದ್ದಾರೆ. ಸಿನಿಮಾ ಆಲ್ಮೋಸ್ಟ್ 100 ಡೇಸ್ ಶೂಟಿಂಗ್ ಏನೋ ಇದೆಯಂತೆ. ಪೂರ್ತಿ ಸೆಟ್ ವರ್ಕ್ ಹಾಕಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅಂದಾಗೆ ಶೂಟಿಂಗ್ ನಡೀತಾ ಇರೋದು ಕಂಠೀರವ ಸ್ಟುಡಿಯೋದಲ್ಲಿ. ನೋಡೋಣ ಆದಷ್ಟು ಬೇಗ ಈ ಸಿನಿಮಾ ತೆರೆ ಮೇಲೆ ಬರಲಿ. ಬಾಂಡ್ ಸೀರೀಸ್ ನ ಮಿಸ್ ಮಾಡ್ಕೊಂಡಿರೋ ಜನ ಈ ಸಿನಿಮಾ ನೋಡಿ ಮತ್ತೆ 1970s 80sಗೆ ಕನೆಕ್ಟ್ ಆಗ್ಲಿ. ತುಂಬಾ ಫಾಸ್ಟ್ ಆಗಿ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅದು ಶಿವಣ್ಣ ಅವರ ಡ್ಯಾಡ್. ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾದಲ್ಲಿ ಶರ್ಮಿಳಾ ಮಂಡ್ರೆ ಅವರು ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಶಿವಣ್ಣ ಅವ್ರು ಮಾಡಿಲ್ದಿರೋ ಪಾತ್ರ ಇಲ್ಲ. ಈ ಸಿನಿಮಾದಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೇಲ್ ಪವನ್ ಒಡೆಯರ್ ಅವರು ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಮಾಡ್ತಾ ಇರೋ ಸಿನಿಮಾ. ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಶಿವಣ್ಣ ಅವರು ಬೇಲ್ ಸಿನಿಮಾದಲ್ಲಿ ಲಾಯರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ದೀಕ್ಷಿತ್ ಶೆಟ್ಟಿ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಲೂಸ್ ಮಾಧವ್ ಅವರು ವಿಲನ್ ಅಂತೆ, ಸಂಜನಾ ಅವರು ಹೀರೋಯಿನ್. ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಏನೇನ್ ರೆಕಾರ್ಡ್ಸ್ ಮಾಡಿದೆ ಅನ್ನೋದು ನೋಡೋಣ. ಅಡ್ವಾನ್ಸ್ ಮತ್ತೆ 4 ದಿನದ ಬುಕ್ ಮೈ ಶೋ ಟಿಕೆಟ್ ಸೇಲ್ಸ್ 60 ಲಕ್ಷಕ್ಕಿಂತ ಜಾಸ್ತಿ ದಾಟಿದೆಯಂತೆ. ಸಿನಿಮಾದ ಕಲೆಕ್ಷನ್ 200 ಕೋಟಿಗಿಂತ ಜಾಸ್ತಿ ಆಗಿದೆ ಅಂತ ಕೆಲವೊಂದು ಇನ್ಸ್ಟಾಗ್ರಾಮು ಮತ್ತೆ ಟ್ವಿಟರ್ ಅಲ್ಲಿ ಪೋಸ್ಟ್ ನೋಡಿದೆ. ಅಫಿಷಿಯಲ್ ಆಗಿ ಪ್ರೊಡಕ್ಷನ್ ಟೀಮ್ ಅವರು ಬಜೆಟ್ ಮತ್ತೆ ಕಲೆಕ್ಷನ್ಸ್ ರಿಪೋರ್ಟ್ ಇನ್ನೂ ಹಾಕಿಲ್ಲ. 12,80,000 ಟಿಕೆಟ್ಸ್ ಒಂದೇ ದಿನದಲ್ಲಿ ಬುಕ್ ಮೈ ಶೋಲಿ ಸೇಲ್ ಆಗಿದೆ. ಈ ವರ್ಷ ರಿಲೀಸ್ ಆಗಿರೋ ಸಿನಿಮಾಗಳನ್ನ ಲೆಕ್ಕ ಮಾಡಿದ್ರೆ ಕಾಂತಾರ ಸಿನಿಮಾ ಈ ರೆಕಾರ್ಡ್ ಮಾಡಿದೆ. ಕನ್ನಡದಲ್ಲಿ ಕಾಂತಾರ ಸಿನಿಮಾ ಮತ್ತೊಂದು ರೆಕಾರ್ಡ್ ಮಾಡಿದೆ. ಅದು 1 ಅವರ್ಗೆ ಬುಕ್ ಮೈ ಶೋ ನಲ್ಲಿ 87,900 ಟಿಕೆಟ್ಸ್ ಬುಕ್ ಆಗಿದೆ. ಸಿನಿಮಾ ತಂಡದವರು ರೆಬಲ್ ಅನ್ನೋ ಸಾಂಗ್ ರಿಲೀಸ್ ಮಾಡಿದ್ದಾರೆ. ನಾರ್ತ್ ಅಮೆರಿಕಾ ಗ್ರಾಸ್ 2 ಮಿಲಿಯನ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಅದು ಅಕ್ಟೋಬರ್ 5th. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ರಿಪೋರ್ಟ್ $5 ಲಕ್ಷ. ಇದು ಅಪ್ಡೇಟ್ ಆಗಿರೋದು 4th ಅಕ್ಟೋಬರ್. ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇದೆ. ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಹ್ಯಾಟ್ರಿಕ್ ರೆಕಾರ್ಡ್ ಮಾಡಿದ್ದಾರೆ. 1,000+ ಶೋಸ್ ಕಂಟಿನ್ಯೂಸ್ 3 ದಿನ ರನ್ ಆಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರನೂ 1,000 ಶೋಸ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಇದೆ. ಸೊ 4 ದಿನ ಕಂಟಿನ್ಯೂಸ್ 1,000+ ಶೋಸ್. ಈ ರೆಕಾರ್ಡ್ ನ ನೆಕ್ಸ್ಟ್ ಯಾವ ಸಿನಿಮಾ ಮುರಿಯುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ನಿನ್ನೆ ತಾನೇ ರಚಿತಾರಾಮ್ ಅವರ ಬರ್ತ್ಡೇ ಆಯ್ತು. ಅಯೋಗ್ಯ 2 ಸಿನಿಮಾ ಇಂದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ಮಹೇಶ್ ಕುಮಾರ್ ಅವರು, ಪ್ರೊಡಕ್ಷನ್ ಬಂದು SVC ಫಿಲ್ಮ್ಸ್, ಮ್ಯೂಸಿಕ್ ಆಬ್ವಿಯಸ್ಲಿ ನಮ್ಮ ಅರ್ಜುನ್ ಜನ್ಯ ಅವರು. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಕೂಡ ಮುಗಿತಾ ಬಂದಿದೆ. ನೆಕ್ಸ್ಟ್ ಇಯರ್ ರಿಲೀಸ್ ಪ್ಲಾನ್ ಅಲ್ಲಿ ಇದ್ದಾರೆ. ಅಂದಾಗೆ ಸಿನಿಮಾದಲ್ಲಿ 5ರಿಂದ 6 ಸಾಂಗ್ಗಳಿದೆ. ನೋಡೋಣ ಯಾವ್ದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ. ಕಲ್ಟ್ ರೀಸೆಂಟ್ ಆಗಿ ಅಯ್ಯೋ ಶಿವನೇ ಹಾಡು ತುಂಬಾ ಫೇಮಸ್ ಆಗಿದೆ. ಸಾಂಗ್ ಹಾಡಿರೋರು ಜಶ್ಕರಣ್ ಮತ್ತೆ ಪೃಥ್ವಿ ಭಟ್. ಮ್ಯೂಸಿಕ್ ಆಬ್ವಿಯಸ್ಲಿ ನಮ್ಮ ಅರ್ಜುನ್ ಜನ್ಯ ಅವರೇ. ಲಿರಿಕ್ಸ್ ಡೈರೆಕ್ಟರ್ ಆದಂತ ಅನಿಲ್ ಕುಮಾರ್ ಅವರೇ ಬರೆದಿದ್ದಾರೆ. ಹಾಡು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಇನ್ನು ಯಾರು ಕೇಳಿಲ್ಲ ಅಥವಾ ನೋಡಿಲ್ಲ ಹೋಗಿ ನೋಡಿ. ಸಾಂಗ್ ಚೆನ್ನಾಗಿದೆ.
ಸರ್ಪ್ರೈಸಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು. ನೆಕ್ಸ್ಟ್ ಇಯರ್ January 23ಕ್ಕೆ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಹಿಂದೆ ಏಕಲವ್ಯ ಸಿನಿಮಾದಲ್ಲಿ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಂತ ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲೂ ಕೂಡ ಅದೇ ಪಾತ್ರನ ಕ್ಯಾರಿ ಮಾಡ್ತಾ ಇರಬಹುದು. ಬಿಕಾಸ್ ಅವರ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಕಾಯಲ್ಲಿ ದಮ್ ಇಟ್ಕೊಂಡಿದ್ದಾರೆ ಗುರು. ಇವೆರಡು ಸಿನಿಮಾ ಜೊತೆಗೆ ಇನ್ನೊಂದು ಡಿಫ್ರೆಂಟ್ ಜಾನರ್ ಅಲ್ಲಿ ರಚಿತಾ ರಾಮ್ ಅವರು ಆಕ್ಟ್ ಮಾಡಿದ್ದಾರೆ, ದಟ್ ಈಸ್ ಲ್ಯಾಂಡ್ ಲಾರ್ಡ್. ಈ ಸಿನಿಮಾದ ಟೀಸರ್ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಅದು ರಚಿತಾ ರಾಮ್ ಅವರ ಬರ್ತ್ಡೇ ಟೀಸರ್ ಅಲ್ಲಿ ರಚಿತಾ ರಾಮ್ ಅವರ ಡೈಲಾಗ್ ಡೆಲಿವರಿ ಮತ್ತೆ ಅವ್ರ ಬಿಲ್ಡಪ್ಸ್ ಸಕ್ಕತ್ತಾಗಿ ಬಂದಿದೆ. ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ವಿಚಾರಕ್ಕೆ ಬಂದ್ರೆ ದುನಿಯಾ ವಿಜಯ್ ಮತ್ತೆ ಅವ್ರ ಮಗಳು ರಿತಿನ್ಯಾ, ರಚಿತಾ ರಾಮ್, ಶಶಿರ್, ರಾಜ್ಬಿ ಶೆಟ್ಟಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂದಾಗೆ ಈ ಸಿನಿಮಾದ ಡೈರೆಕ್ಟರ್ ನಮ್ಮ ಗುರು ಶಿಷ್ಯರು ಡೈರೆಕ್ಟರ್ ಆದಂಥ ಜಡೇಶ್ ಕೆ MP ಅವರು, ಮ್ಯೂಸಿಕ್ ಅಜಿನೀಶ್ ಲೋಕನಾಥ್ ಅವರು. ಶೂಟಿಂಗ್ ಆಲ್ಮೋಸ್ಟ್ ಮುಗ್ದಿದೆ, ಸ್ವಲ್ಪ ಪ್ಯಾಚ್ ವರ್ಕ್ ಇದೆಯಂತೆ, ಪೋಸ್ಟ್ ಪ್ರೊಡಕ್ಷನ್ ಫುಲ್ ನಡೀತಾ ಇದೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗ್ದಿದೆ, ನವೆಂಬರ್ ಎಂಡ್ಗೆ ಏನೋ ರಿಲೀಸ್ ಆಗುತ್ತೆ ಅಂತ ಬಸ್ ಬಂದಿದೆ. ನೋಡೋಣ ಸಿನಿಮಾ ತಂಡದವರು ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ. ಸಿಂಪಲ್ ಡೈರೆಕ್ಷನ್ಗೆ ಫೇಮಸ್ ಆದಂತ ಸಿಂಪಲ್ ಸುನಿ ಅವರ ನೆಕ್ಸ್ಟ್ ಸಿನಿಮಾ ಗತವೈಭವ ಟೀಸರ್ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಹೊಸ ಹೀರೋ ದುಷ್ಯಂತ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ನಾಯಕಿಯಾಗಿ ಆಶಿಕಾ ರಂಗನಾಥ್ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ 4 ಡಿಫ್ರೆಂಟ್ ಕಥೆಗಳಿದೆ. ಒಂದು ದೇವಲೋಕ, ಇನ್ನೊಂದು ಕೋಸ್ಟಲ್ ರೀಜನ್ ಅಲ್ಲಿ ನಡೆಯೋ ಬ್ಯಾಕ್ ಡ್ರಾಪ್ ಕತೆ, ಪೈರೇಟ್ಸ್ ಆಫ್ ಕೆರಿಬಿಯನ್ ಮಾದರಿಲಿ ಇರೋ ಒಂದು ಕತೆ, ಇನ್ನೊಂದು ಪ್ರೆಸೆಂಟ್ ಸ್ಟೋರಿ. ಮೇಕಿಂಗ್ ಮತ್ತೆ ವಿಜುವಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. DOP ಆಗಿ ವಿಲಿಯಂ ಡೇವಿಡ್ ಅವರ ವರ್ಕ್ ಸಕ್ಕತ್ತಾಗಿ ಬಂದಿದೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜೂಡಾ ಸ್ಯಾಂಡಿ ಅವರು ವರ್ಕ್ ಮಾಡಿದ್ದಾರೆ. ಅಂದಾಗೆ ಸಿನಿಮಾ ಇದೇ ನವೆಂಬರ್ 14 ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಪ್ರಮೋಷನ್ಸ್ ವರ್ಕ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಕೋಮಲ್ ಅವರ ನೆಕ್ಸ್ಟ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಕೋಮಲ್ ಕುಮಾರ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಪ್ರೊಡ್ಯೂಸರ್ ಆಗಿ ತನಿಷಾ ಕುಪ್ಪಂದ ಅವರು ಪ್ರೊಡ್ಯೂಸ್ ಮಾಡೋ ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ಈ ಸಿನಿಮಾದ ಫಸ್ಟ್ ಟೀಸರ್ ಬಿಟ್ಟಾಗ ತುಂಬ ಲೈಕ್ ಆಗಿತ್ತು. ಟ್ರೈಲರ್ ಅಷ್ಟಕ್ಕಷ್ಟೇ ಅನಿಸ್ತು. ನೋಡೋಣ, ಈ ಸಿನಿಮಾ ಒಂದು ವಿಲೇಜಲ್ಲಿ ನಡೆಯೋ ಹಾರರ್ ಕಾಮಿಡಿ ಡ್ರಾಮಾ ಅನಿಸುತ್ತೆ. ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆದಷ್ಟು ಬೇಗ ಮಾಡಲಿ. ಮ್ಯಾಂಗೋ ಪಚ್ಚ ಸಂಚಿತ್ ಅವರ ಫಸ್ಟ್ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. 50 ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 2-3 ದಿನ ಏನೋ ಶೂಟಿಂಗ್ ವರ್ಕ್ ಪ್ಯಾಚ್ ವರ್ಕ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ. ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ವಿಚಾರಕ್ಕೆ ಬಂದ್ರೆ ಘಟಿಗಳೇ ಈ ಸಿನಿಮಾದಲ್ಲಿ ಇದ್ದಾರೆ. ಅಂದಾಗೆ ಸಿನಿಮಾದ ಪ್ರೊಡ್ಯೂಸರ್ ಆಗಿ ಕಾರ್ತಿಕ್ ಗೌಡ ಅವರು ಮತ್ತೆ ಯೋಗಿ ಜಿ ರಾಜ್ ಅವರು, ಇವ್ರ ಜೊತೆಗೆ ಕೊಲಾಬ್ರೇಷನ್ ಅಲ್ಲಿ ಸುದೀಪ್ ಸರ್ ವೈಫ್ ಪ್ರಿಯಾ ಸುದೀಪ್ ಅವರು ಈ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ. JC ಜುಡಿಷಿಯಲ್ ಕಸ್ಟಡಿ ದ ಯೂನಿವರ್ಸಿಟಿ. ಈ ಸಿನಿಮಾದ ಟೀಸರ್ ಡಾಲಿ ಪಿಕ್ಚರ್ಸ್ ಅಲ್ಲಿ ರಿಲೀಸ್ ಆಗಿದೆ. ಈ ಹಿಂದೆ ನಡುವೆ ಅಂತ ಏನೋ ಸಿನಿಮಾ ಮಾಡಿದಂತ ಪ್ರಖ್ಯಾತ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಹೀರೋಯಿನ್ ಆಗಿ ಬೋನಾ ರೆಡ್ಡಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ರಂಗಣ್ಣ ರಘು ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರೊಡ್ಯೂಸ್ ಬೈ ಡಾಲಿ ಧನಂಜಯ, ಡೈರೆಕ್ಟೆಡ್ ಬೈ ಚೈತನ್ ಜಯರಾಮ್. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ ಸಿನಿಮಾ ಸೂನ್ ಅಂತ ಹಾಕಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನವೆಂಬರ್ ಅಲ್ಲಿ ರಿಲೀಸ್ ಆಗ್ಬೋದು ಅಂತ. ನೋಡೋಣ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಬರುತ್ತೆ ಅಂತ. ಸತ್ಯ ಸನ್ ಆಫ್ ಹರಿಶ್ಚಂದ್ರ. ಈ ಸಿನಿಮಾದ ಟೀಸರ್ ಸೆಲೆಕ್ಟಿವ್ ಥಿಯೇಟರ್ಗಳಲ್ಲಿ ಕಾಂತಾರ ಜೊತೆ ರಿಲೀಸ್ ಮಾಡಿದ್ರು. ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ವಿಚಾರಕ್ಕೆ ಬಂದ್ರೆ ನಿರೂಪ್ ಭಂಡಾರಿ, ಸಾಯಿ ಕುಮಾರ್, ಅಂಕಿತಾ ಅಮರ್, ಬೃಂದಾ ಆಚಾರ್ಯ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ತಂದೆ ಮಗನ್ ಬಾಂಧವ್ಯ ಇರೋ ಸಿನಿಮಾ ಅನ್ಸುತ್ತೆ. ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆಸ್ ಯೂಶುವಲ್ ಎಕ್ಸ್ಪೆಕ್ಟಿಂಗ್ ಆನ್ ನವೆಂಬರ್ ರಿಲೀಸ್. ಕೊತ್ತಲವಾಡಿ ಸಿನಿಮಾ ಆದ್ಮೇಲೆ ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರ ನೆಕ್ಸ್ಟ್ ಸಿನಿಮಾದ ಅನೌನ್ಸ್ಮೆಂಟ್ ದಸರಾ ಹಬ್ಬಕ್ಕಾಗಿದೆ. ಪ್ರೊಡಕ್ಷನ್ ನಂಬರ್ 2. ಈ ಪ್ರಾಜೆಕ್ಟ್ ನ ಸೇಮ್ ಕೊತ್ತಲವಾಡಿ ಸಿನಿಮಾ ತಂಡದಲ್ಲಿ ಯಾರ್ಯಾರು ಇದ್ರೋ ಅವರೇ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸೇಮ್ ಡೈರೆಕ್ಟರ್, ಸೇಮ್ ಪ್ರೊಡಕ್ಷನ್ ಹೌಸ್, ಸೇಮ್ DOP ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬ್ರಾಟ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ ಇನ್ನು ಸ್ಟಾರ್ಟ್ ಮಾಡಬೇಕು, ಯಾವಾಗ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಸಿನಿಮಾ ಇದೆ ಅಕ್ಟೋಬರ್ 31 ರಿಲೀಸ್ ಆಗ್ತಾ ಇದೆ. ಸಿನಿಮಾ ತಂಡದವರೇ ಹೇಳ್ದಂಗೆ ಇದು 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.